ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಕಸ ಗುಡಿಸಿ ಪಾತ್ರೆ ತೊಳೆದು ನಾನು ನಾಷ್ಟ ಮಾಡಲಿಲ್ಲ. ಇವತ್ತು ಡೈರೆಕ್ಟಾಗಿ ಅಡುಗೆನೇ ಮಾಡಿದೆ. ಯಾಕಂದ್ರೆ ಸ್ವಲ್ಪ ನಮ್ಮದು ಕೆಲಸ ಇತ್ತು, ನಾನು ಹೊರಗಡೆ ಹೊಂಟಿದ್ದೀವಿ. ಅದಕ್ಕೋಸ್ಕರ ಜಲ್ದಿ ಅಡುಗೆ ಮಾಡ್ಬೇಕಂತೇಳಿ ಅಡುಗೆನೇ ಮಾಡಿದೆ. ಅಂದರೆ ಚಪಾತಿ ಮತ್ತು ಉಸುಳಿ ಪಲ್ಯ, ಅನ್ನ ಮಾಡಿದೆ. ಚಪಾತಿ ಹಿಟ್ಟು ಎಲ್ಲ ಕಲಿಸ್ಬಿಟ್ಟು ನೆನೆಯೋಕೆ ಹಾಕಿದೆ. ಅದನ್ನು ಹಿಟ್ಟು ನೆನೆಯೋಕೆ ಹಾಕಿ ಆಮೇಲೆ ಉಸುಳಿ ಎಲ್ಲ ಅದನ್ನು ಫಸ್ಟ್ ಹುರ್ಕೊಂಡೆ. ಬೇರೆಯವರು ಕುದಿಸಿ ಮಾಡ್ತಾರೆ, ನಾನು ಉಸುಳಿ ಪಲ್ಯ ಯಾವಾಗ ಮಾಡಿದ್ರು ಅದನ್ನು ಹುರಿದೇ ಪಲ್ಯ ಮಾಡ್ತೀನಿ. ಯಾಕಂದ್ರೆ ಹುರಿದಿಂದ ಅದ್ರ ಸ್ಮೆಲ್ ಅದ್ರ ಟೇಸ್ಟೇ ಬೇರೆ ಆಗುತ್ತೆ. ಅದಕ್ಕೆ ನಾನು ಕುದಿಸಿ ಮಾಡಲ್ಲ, ಹುರಿದೇ ಮಾಡ್ತೀನಿ. ಅದನ್ನೆಲ್ಲ ಹುರಿದು ಆಮೇಲೆ ಪ್ಲೇಟಿಗೆ ಹಾಕಿದೆ. ಪ್ಲೇಟಿಗೆ ಹಾಕಿ ಒಂದು ಸೈಡ್ ಅನ್ನಕ್ಕೆ ಇಟ್ಟಿದ್ದೆ. ಅನ್ನನೂ ಆಯಿತು, ಉಸುಳಿನೂ ಹುರ್ಕೊಂಡೆ. ಈಗ ಈರುಳ್ಳಿ ಮತ್ತು ಟೊಮೆಟೊ ಇವೆರಡು ಕಟ್ ಮಾಡಿ ನಾನು ಪಲ್ಯ ಮಾಡ್ತೀನಿ. ಬೇರೆಯವರು ಬೇರೆ ಥರ ಮಾಡ್ತಾರೆ, ಆದರೆ ನಾನು ಮಾಡೋದು ಹಿಂಗೆ. ನನಗೆ ಈ ಥರ ಮಾಡಿದ್ರೆ ಪಲ್ಯ ಇಷ್ಟ ಆಗುತ್ತೆ, ಹಾಗೆ ಮನಗೂ ಇಷ್ಟ ಆಗುತ್ತೆ. ಅದಕ್ಕೆ ಇವತ್ತು ಜಲ್ದಿ ಉಸುಳಿ ನಾನು ಹೊರಗಡೆ ತೊಗೊಂಡಿಲ್ಲ, ಮನೆಗೆ ನೆನೆ ಹಾಕಿದ್ದೆ. ಅಂದ್ರೆ ಬೇಳೆ ಆ ಬೇಳೆ ಬೆಳಗ್ಗೆನೇ ನೆನೆಸಿಟ್ಟು ರಾತ್ರಿ ಒಂದು ಕಾಟನ್ ಅರ್ಬಿ ಒಳಗೆ ಕಟ್ಟಿಟ್ಟಿದ್ದೆ. ಬೆಳಗ್ಗೆ ಅನ್ನೋಷ್ಟಿಗೆ ಅದು ಮೊಳಕೆ ಹೊಡೆದಿತ್ತು, ಅದೇ ಮಾಡಿದೆ. ಅದು ಹೊರಗಡೆ ತೊಗೋಕ್ಕಿಂತ ನಾವು ಮನೆ ಮಾಡಿದ್ರೆ ಅದು ಭಾಳ ಟೇಸ್ಟ್ ಆಗುತ್ತೆ. ಅದನ್ನ ಪಲ್ಯ ಒಂದ್ಸತಿ ನೀವು ಮಾಡಿ ನೋಡ್ರಿ, ನಿಮಗೂ ಗೊತ್ತಾಗುತ್ತೆ ಅದು ಟೇಸ್ಟನ್ನು ಬೇರೆ. ಬಾಣಲಿ ಇಟ್ಟು ಎಣ್ಣೆ ಹಾಕೊಂಡು ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದೆ. ಕರಿಬೇವಿನ ಸೊಪ್ಪು ಹಾಕಿ ಆಮೇಲೆ ಈರುಳ್ಳಿ ಹಾಕಿ ಸ್ವಲ್ಪ ಉಪ್ಪು ಯಾಕೆ ಹಾಕಿದ್ನಪ್ಪ ಅಂದ್ರೆ ಅದು ಉಪ್ಪು ಜಲ್ದಿನೇ ಈರುಳ್ಳಿನ ಮೆತ್ತಗೆ ಮಾಡ್ತದೆ ಅಂತೇಳಿ ಹಾಕಿ ಈರುಳ್ಳಿ ಟೊಮೆಟೊ ಹಾಕಿ ಆಮೇಲೆ ಸ್ವಲ್ಪ ಅದಕ್ಕೆ ಖಾರ, ಅರಿಶಿನ ಪುಡಿ, ಉಪ್ಪು, ಗರಂ ಮಸಾಲ ಹಾಕಿ ಅದನ್ನು ಮಿಕ್ಸ್ ಮಾಡಿ ಆಮೇಲೆ ನಾವು ಹುರಿದಿಟ್ಕೊಂಡಿದ್ನೆಲ್ಲ ಅದನ್ನು ಉಸುಳಿ ಅದಕ್ಕೆ ಹಾಕಿಸಂದು ಅದಕ್ಕೆ ಸ್ವಲ್ಪ ಫ್ರೈ ಮಾಡಿ ಅರ್ಧ ಗ್ಲಾಸ್ ನೀರು ಹಾಕಿ ಅದನ್ನು ಸ್ವಲ್ಪ ಕುದೀಲಿ ಅಂತ ಹೇಳಿ ಬಿಟ್ಟಿದ್ದೆ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಳ ಮುಚ್ಚಿ ಇಟ್ಟೆ. ಅದನ್ನು ಇಟ್ಟು ಸ್ವಲ್ಪ ಅದು ಕುದೀಲಿ ಅಂತೇಳಿ ಸ್ವಲ್ಪ ಬಿಟ್ಟಿದ್ದೆ ಅದನ್ನು ಅಷ್ಟೇ. ಅಷ್ಟೊತ್ತಿಗೆ ಮನು ಜಳಕ ಮಾಡಿ ಬಂದ. ಜಳಕ ಮಾಡಿಟ್ಟಿಗೆ ಮುಗಿಸ್ಬೇಕಂತೇಳಿ ನಾನು ಜಲ್ದಿ ಮಾಡಕತ್ತಿದ್ದೆ ಅಡುಗೆ. ಯಾಕಂದ್ರೆ ನಾಷ್ಟ ಮಾಡಿದ್ಲಲ್ಲ, ಟೈಮ್ ಆಲ್ರೆಡಿ 10 ಆಗಿಬಿಟ್ಟಿತ್ತು. ಅದಕ್ಕೆ ಮತ್ತು ಅವ್ನಿಗೆ ಹಸುವಾಗಿರ್ತದೆ ಅಂತೇಳಿ ಜಲ್ದಿನೇ ಮಾಡಕತ್ತೆ ಎಲ್ಲ. ಆಯ್ತು, ಅನ್ನ ಮಾಡಿದೆ, ಪಲ್ಯ ಮಾಡಿದೆ. ಈಗ ಚಪಾತಿ ಹಿಟ್ಟು ನೆಂದೈತಿ, ಆಗಲೇ ಕಲಸಿಟ್ಟಿದ್ದೆ ಚಪಾತಿ ಹಿಟ್ಟು. ಈಗ ನೆನಿತ್ತು ಚಪಾತಿ ಹಿಟ್ಟು ಎಲ್ಲ ಹಂಚೋದು ಇಟ್ಟು ಗ್ಯಾಸ್ ಚಾಲು ಮಾಡಿದೆ. ಮಾಡಿ ಎಲ್ಲ ಹಚ್ಚಿ ಮಾಡ್ಕೊಂಡೆ. ಚಪಾತಿ ಹಿಟ್ಟು ಎಲ್ಲ ನೆಂದಿತ್ತು ಚೆಂದಾಗೆ. ಹಚ್ಚಿ ಮಾಡ್ಕೊಂಡು ಚಪಾತಿ ಲಟ್ಸಿದೆ. ಎಲ್ಲ ಹಚ್ಕೊಳಗು ಎಣ್ಣೆ ಹಚ್ಚಿ ಆಮೇಲೆ ಅದಕ್ಕೆ ಹಿಟ್ಟು ಹಚ್ಚಿ ಅಂದ್ರೆ ನಾನು ಎರಡೆರಡು ಚಪಾತಿ ಇದು ಹಚ್ಚಿ ತೊಗೊಂಡು ಅದನ್ನು ಮಾಡ್ತೀನಿ. ಯಾಕಂದ್ರೆ ಅದು ಪದರ ಬಿಚ್ಚಕ್ಕೆ ಬರ್ತದೆ ಜಲ್ದಿನಿ ಅಂತೇಳಿ. ಯಾಕಂದ್ರೆ ಅದು ಭಾಳ ತೆಳ್ಳಗಾಗ್ತದೆ, ಭಾಳ ಚಂದ ಸ್ಮೂತ್ ಮೆತ್ತಗೆ ಬರ್ತದೆ. ಎರಡೆರಡು ಹಾಕಿ ಮಾಡಿದ್ರೆ, ಒಂದೇ ಹಾಕಿ ಮಾಡಿದ್ರೆ ಅದು ಒಂದೇ ಪದರಿಂದ ಇರ್ತದೆ. ಇದಾದರೆ ಇದನ್ನು ಬಿಚ್ಚಿ ಎರಡು ಮಾಡ್ಕೊಬೋದು ಚಪಾತಿ. ನಾವು ಹಾಕಿದೆ, ಇನ್ನು ಹಂಚು ಕಾಯ್ದಿಲ್ಲ. ಆಮೇಲೆ ಸ್ವಲ್ಪ ಗ್ಯಾಸ್ ಜೋರಿಟ್ಟೆ, ಜಲ್ದಿ ಕಾಯ್ತು. ಮನು ಊಟ ಅಂಥೇಳಿ ಒದರಾಕತ್ತಿದ್ದ ಹೊರಗೆ. ಅದಕ್ಕೆ ಜಲ್ದಿ ಮಾಡಕತ್ತಿದ್ದೆ. ಚಪಾತಿ ಬೇಯಿಸಿದೆ, ಹಂಗೆ ಅವ್ನು ಗಡ್ಬಡ ಒಳಗೆ ಸ್ವಲ್ಪ ಕೈ ಹಂಗೆ ಸುಟ್ಕೊಂಡು ಬಡ ಮಾಡಿದೆ. ಚಪಾತಿ, ಉಸುಳಿ ಪಲ್ಯ, ಹಿಂಡಿ ಇಷ್ಟು ಹಾಕಿಸಂದು ಮನುಗೆ ಕೊಟ್ಟು ಬಂದು ನಾನು ಇಷ್ಟು ಜಲ್ದಿ ಊಟವಲ್ಲ ಅಂತೇಳಿ ಚಹಾ ಕುಡ್ದಿಲ್ಲ, ಹಾಗೆ ಮುಖ ತೊಳ್ಕೊಂಡು ಚಹಾ ಕುಡಿಯೋಕೆ ಬಂದೆ. ಅಷ್ಟೊತ್ತಿಗೆ ಮನೊಂದು ಊಟ ಆಯಿತು. ಅವನು ಚಹಾ ಕೇಳಿದೆ, ಅವನು ಚಹಾ ಕುಡಿತೀನಿ ಅಂತ ಹೇಳ್ದ. ಅದಕ್ಕೆ 2 ಕಪ್ ತೊಗೊಂಡು 2ರೊಳಗೂ ಚಹಾ ಹಾಕಿದೆ. ಕಾಯ್ದಿತ್ತು ಚಹಾ ಹಾಕಿದೆ. ಊಟ ಮಾಡಿ ಕುಡಿಯಕತ್ತಿದ್ದ. ನಾನು ಫಸ್ಟ್ ಕುಡ್ದು ಆಮೇಲೆ ಊಟ ಮಾಡ್ಬೇಕಂತೇಳಿ ಚಹಾ ಒಯ್ದು ಅವನಿಗೆ ಕೊಟ್ಟೆ. ಊರಿಂದ ನಮ್ಮ ಅತ್ತೆಯರು ಬಂದಿದ್ದರು. ಅವರು ಎಳಮಸಿಗೆ ಶೇಂಗಾದ ಹೋಳಿಗೆ ಮತ್ತು ಸಜ್ಜಿ ರೊಟ್ಟಿ ಮಾಡಿದ್ರು. ಹಿಂಡಿ ತೊಗೊಂಡಿದ್ರು. ನಮ್ಮ ಮಮ್ಮಿಯವ್ರ ಮನೆಗೆ ಹೊಂಟಿದ್ದೆ. ಅಕ್ಕ ಉಸುಳಿ ಪಲ್ಯ ಇಷ್ಟ ಅಂತೇಳಿ ಉಸುಳಿ ಪಲ್ಯ ತೊಗೊಂಡು ಹಾಗೆ ಮನು ಗಾಡಿ ತೊಗೊಂಬಂದಿದ್ದ. ಗಾಡಿ ತೊಗೊಂಡು ಮಮ್ಮಿಯವ್ರ ಮನೆಗೆ ಹೊಂಟಿದ್ರು. ನಾನು ಮಾಡಿರೋ ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ. ಎಲ್ಲರಿಗೂ ಬಾಯ್.